ನ್ಯಾಯಾಲಯ ಅನುಕೂಲ ಮಾಡಿಕೊಟ್ಟಿಲ್ಲ. ಪ್ರಪ್ರಥಮವಾಗಿ ನಾನು ಹುಬ್ಬಳ್ಳಿ ವಕೀಲರ ಸಂಘಕ್ಕೆ ಮತ್ತು ಧಾರವಾಡ ವಕೀಲರ ಸಂಘಕ್ಕೆ ಮತ್ತು ಧಾರವಾಡ ಹೈಕೋರ್ಟ್ ವಕೀಲರ ಸಂಘಕ್ಕೆ ಧನ್ಯವಾದ ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಸ್ಪೆಷಲ್ ಪಿ ಆದ ಮಹೇಶ್ ವೈದ್ ಸಾಹೇಬರು ಮತ್ತು ನಾವು ಕೂಡ ನಮ್ಮ ಪರವಾಗಿ ಇರಲಿ ಅಂತೇಳಿ ನಾವು ಕೂಡ ನಮ್ಮ ಅಡ್ವೊಕೇಟ್ ಹಾಕಿದ್ವಿ ಫ್ಯಾಮಿಲಿ ವತಿಯಿಂದ ರಾಘವೇಂದ್ರ ಮುತ್ತಿಗೆಕರ್ ಅಂತೇಳಿ ಅವ್ರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಈ ಒಂದು ರಿಜೆಕ್ಟ್ ಆಗೋ ಕಾರಣ ಏನಂದರೆ ಸಾರ್ವಜನಿಕರು ಎಚ್ಚೆತ್ತಾಗಿದ್ದಾರೆ. ಇದಕ್ಕೆ ಪ್ರಪ್ರಥಮವಾಗಿ ಮಾಧ್ಯಮದವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ಸಾರ್ವಜನಿಕರ ಹೋರಾಟ ಏನು ಮಾಡಿದ್ರು, ಜಾತ್ಯತೀತ ಪಕ್ಷಾತೀತ ಹೋರಾಟ ಮಾಡಿದ್ರಲ್ಲ, ಅದರ ಪರಿಣಾಮ ಇದೆ. ಹಿಂಗಾಗಿ ಲೈವ್ ಇರೋದು ವಿಜಿಲ್ ಇದೆ, ಎಲ್ಲರೂ ನೋಡ್ಕೊಂಡಿದ್ದಾರೆ. ಆದರೂ ಹೆಂಗೆ ಜಾಮೀನು ಕೊಡ್ತಾರ ಅನ್ನೋ ಕುತೂಹಲ ಭಾಳ ಇತ್ತು. ಅದಕ್ಕೆ ಇವತ್ತು ಭಾಳ ಒಂದೇ ಜಯ ಅನ್ನೋಕೆ ಇಚ್ಛಪಡ್ತೀನಿ. ಒಂದು ಎಲ್ಲೋ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೂಡಾಕುಂತೈತಿ. ಆದರೂ ಕೂಡ ನಾನು ವಿಶ್ವ ಪ್ರಯತ್ನ ಮಾಡಿ ನಾವು ಕೂಡ ನಮ್ಮ ವಕೀಲರಾಗಲಿ ಎಲ್ಲರೂ ಕೂಡ ನಮ್ಮ ಬೆನ್ನಿಗೆ ನಿಂತಾರೆ. ಇದರಿಂದ ಮತ್ತಷ್ಟು ಟ್ರಯಲ್ ಕೂಡ ಆರಂಭ ಆಗುತ್ತೆ. 6ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ, ಶಾರ್ಟ್ ಡೇಟು, ಟ್ರಯಲ್ ಪ್ರಾರಂಭ ಆಗ್ತದೆ ಅಂತೇಳಿ. ಇದರಿಂದ ಅದು ಕೂಡ ಟ್ರಯಲ್ ಡೇಟ್ ನೋಡಿಕೊಂಡು ಸಾಕ್ಷಿಗಳನ್ನು ಚಾಲು ಆಗ್ತವೆ. ಆರೋಪಿಗೆ ಬೇಗನೆ ನನಗೆ ಗಲ್ ಶಿಕ್ಷೆ ಆಗುವಂಥ ಆದೇಶ ಅದನ್ನು ನಾವು ಪೂಜ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊತೀವಿ. ಇನ್ನು ಮುಂದೆ ಹಂತದಲ್ಲಿ ನ್ಯಾಯ ಸಿಗಬೇಕು. ಎಲ್ಲಿವರೆಗೂ ಅವ್ರು ಸಲ್ಲಿಸ್ತಾರೆ, ಅದಕ್ಕೂ ಕೂಡ ನಾವು ಅಬ್ಜೆಕ್ಷನ್ ಹಾಕ್ತೇವೆ. ಅದನ್ನ ಯಾವ ಕಾರಣಕ್ಕೂ ನಾವು ಬಿಲ್ ಮಾಡಕ್ ಕೊಡಂಗಿಲ್ಲ. ನಾವು ಪೂಜ್ಯ ನ್ಯಾಯಾಲಯಕ್ಕೆ ವಿನಂತಿ ಮಾಡ್ತೀವಿ. ಅವರು ಅದನ್ನು ಪರಿಗಣಿಸಿ ಬಿಲ್ ಕೊಡಬಾರ್ದಂತ ನಾವು ರಿಕ್ವೆಸ್ಟು ಮಾಡ್ತೀವಿ. ನಮ್ಮ ವಕೀಲರು ಕೂಡ ಎಲ್ಲರೂ ಕೊಡ್ಕೊಂಡು ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಮಾಧ್ಯಮದವರಿಗೆ ಮತ್ತೆಲ್ಲ ಹೋರಾಟಗಾರರಿಗೆ, ವಕೀಲರ ಸಂಘಕ್ಕೆ ಎಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಮಾಧ್ಯಮ ಮುಖಾಂತರ. ನಮಸ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.